ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಬಿಂದು ಆಂಟಿ ಅಂತೇಳ್ಬಿಟ್ಟು, ವಯ 35 ವರ್ಷ ಕಂಪ್ಲೀಟ್ ಆಗಿದೆ. ಮನೆ ಶ್ರೀರಾಮ್ಪುರದವರು. ಜೀವನ ಸುಖ ಇಲ್ಲ ಅಂತೇಳಿ ತಿಳಿಸಿದ್ದಾರೆ. ಆಸ್ತಿ ಬಟ್ಟೆ ಅಂಗಡಿ ಇದೆ ಅಂತೇಳಿ ತಿಳಿಸಿರೋದು. ಸಮಸ್ಯೆ ಏನಪ್ಪ ಅಂದರೆ ಒಂಟಿತನದ ಮಧ್ಯೆ ಅಂಗಡಿ ನೋಡಿಕೊಳ್ಳೋದಕ್ಕೆ ಆಗೋತಿಲ್ಲ, ಹಾಗಾಗಿ ಒಬ್ಬ ಕೆಲಸಗಾರ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸೊ ಇದಿಷ್ಟು ಕೂಡ ಇವರಿಗೆ ಸಂಬಂಧಿಸಿದ ಬಯೋಡೇಟಾ ಆಗಿರುತ್ತೆ. ಜೊತೆಗೆ ಫ್ರೆಂಡ್ಸ್, ಇವರ ಬಳಿರುವ ನಿಸಾನ್ ಮ್ಯಾಗ್ನೆಟ್ ಎಕ್ಸೆಲ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತಾ ಹೋಗ್ತೇನೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಕಷ್ಟಪಟ್ಟು ಕಟ್ಟಿದ ಬಟ್ಟೆ ಅಂಗಡಿಯ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು ನೋಡ್ತಾ ಹೋಗೋಣ. ಯಜಮಾನರು ಮದುವೆಗೆ ಮುಂಚೆ ಬಟ್ಟೆ ಅಂಗಡಿ ಮಾಡಿದರು, ಆದರೆ ಅಷ್ಟೇನು ಲಾಭ ಇರಲಿಲ್ಲ ಅಂತೇಳಿ ತಿಳಿಸಿದ್ದಾರೆ. ನಾನು ಅಂಗಡಿಗೆ ಬಂದ ಮೇಲೆ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡುತ್ತಿದ್ದಾರೆ ಅಂತೇಳಿ ತಿಳಿಸಿರೋದು. ಸಂಪಾದನೆ ಮಾಡೋದಕ್ಕೆ ತುಂಬಾ ಕಷ್ಟವನ್ನು ಅನುಭವಿಸಿದ್ದೇನೆ ಅಂತೇಳಿ ಇದಿಷ್ಟು ಕಷ್ಟಪಟ್ಟು ಕಟ್ಟಿದ ಬಟ್ಟೆ ಅಂಗಡಿಯ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಅಂದರೆ ಫ್ರೆಂಡ್ಸ್, ಆಲ್ರೆಡಿ ಮದುವೆಗಿಂತ ಮುಂಚೆ ಬಟ್ಟೆ ಅಂಗಡಿಯನ್ನು ಮಾಡಿದರು, ಆದರೆ ಅಷ್ಟೇನು ಲಾಭ ಇರಲಿಲ್ಲ. ಸೊ ಯಾವಾಗ ಇವರನ್ನು ಮದುವೆ ಆದರೂ ಇತ್ತೀಚೆಗೆ 5 ಲಕ್ಷ ಪ್ರತಿ ತಿಂಗಳು ಲಾಭ ಬರುತ್ತಿದೆ ಅಂತೇಳಿ ತಿಳಿಸಿದ್ದಾರೆ. ಸೊ ಇದರ ಮಧ್ಯೆ ಮಿಂಡ ಹುಡುಕೋದಕ್ಕೆ ಮುಖ್ಯ ಕಾರಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ನೋಡ್ತಾ ಹೋಗೋಣ. ಸೊ ಮೊದಲನೇದು, ನಾನು ಗಂಡನ ಗೂಟ ನೋಡದೆ ಮದುವೆ ಆಗಿದ್ದು ಮೊದಲನೇ ತಪ್ಪು. ಯಾಕಂದರೆ ತುಂಬಾ ಚಿಕ್ಕದಿದೆ, ಯಾವುದೇ ರೀತಿಯಾದ ಸುಖ ಸಿಗೋದಿಲ್ಲ. ಈ ಒಂದು ಕಾರಣಕ್ಕೆ ಒಬ್ಬನನ್ನು ಇಟ್ಟುಕೊಂಡಿದ್ದೆ, ಆದರೆ ಅವನು ಸದ್ಯಕ್ಕೆ ಕೈ ಕೊಟ್ಟಿದ್ದಾನೆ. ಹಾಗಾಗಿ ಮೊದಲಿನ ಹಾಗೆ ಸುಖವನ್ನು ಅನುಭವಿಸೋದಕ್ಕೆ ಒಬ್ಬ ಮಿಂಡ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಅಂದರೆ ಫ್ರೆಂಡ್ಸ್, ಗಂಡನ ಗೂಟ ಚಿಕ್ಕದಿರುವ ಕಾರಣಕ್ಕೆ ಯಾವುದೇ ರೀತಿಯಾದ ತೃಪ್ತಿ ಇಲ್ಲ, ಹಾಗಾಗಿ ಒಬ್ಬ ಮಿಂಡ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸೊ ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಇನ್ನು ಕೊನೆಯದಾಗಿ, ಇವರ ಬಳಿರುವ ನಿಸಾನ್ ಮ್ಯಾಗ್ನೆಟ್ ಎಕ್ಸೆಲ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಸೊ ಇದರ ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಜೂನ್ 2022 ಅಂತೇಳಿ ತಿಳಿಸಿದ್ದಾರೆ. ಇನ್ಸೂರೆನ್ಸು ಕನ್ಫರೆನ್ಸು ಆಗಿದೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ ಮಾತ್ರ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 15,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಇವರು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 999 CC ಇದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಸೊ ಸಮಯ ಸಿಕ್ತು ಅಂದರೆ ಇದೇ ಒಂದು ಕಾರಿನಲ್ಲಿ ಲಾಂಗ್ ಟ್ರಿಪ್ ಹೋಗಿ ಸುಖ ಕೊಡುವುದಾಗಿ ಭರವಸೆಯನ್ನು ಸಹಿತ ಕೊಟ್ಟಿರೋದು. ನೋಡಿ, ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.